ಧರ್ಮಸ್ಥಳ ಪ್ರಕರಣದಲ್ಲಿ 200 ಕೋಟಿ ವ್ಯವಹಾರ ನಡೆದಿದ್ದ. ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರಲು ಕೇರಳದಿಂದ ಕೋಟಿ ಕೋಟಿ ಫಂಡ್ ಬಂದಿತ್ತ. 200 ಕೋಟಿ ಹಣದ ವ್ಯವಹಾರದಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಅವರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇವತ್ತಿಗೂ ಕೂಡ ಜೀವಂತವಾಗಿದೆ. ಈ ಪ್ರಕರಣ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಕ್ಕೆ ಕಾರಣವಾಗಿದ್ದು ಬುರುಡೆ ಪ್ರಕರಣ. ಅಂದ್ರೆ ಧರ್ಮಸ್ಥಳ ಗ್ರಾಮದ ಬಹು ಚರ್ಚಿತವಾಗಿರುವಂತಹ ಒಂದು ಬುರುಡೆ ಪ್ರಕರಣದ ತನಿಖೆಗೆ ಸಂಬಂಧಿಸಿದಂತೆ ಈಗ ಅತ್ಯಂತ ಹಾಗೂ ಮಹತ್ವದ ಸ್ಫೋಟಕ ತಿರುವು ಕೂಡ ಈಗ ಸಿಕ್ಕಿರುವಂತಹದ್ದು. ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯತೆಗೆ ಕುಂದು ತರಲು ಬರೋಬ್ಬರಿ 200 ಕೋಟಿ ರೂಪಾಯಿಗಳ ಬಜೆಟ್ ಇಟ್ಟುಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ರೂಪಿಸಲಾಗಿತ್ತು. ಹೀಗಂತ ಒಂದು ದೊಡ್ಡ ಆಘಾತಕಾರಿ ಅಂಶವೊಂದು ಈಗ ಬೆಳಕಿಗೆ ಬಂದಿರುವಂತಹದ್ದು. ಅಂದ ಹಾಗೆ ಇಡೀ ಪ್ರಕರಣದ ಸಮಗ್ರ ತನಿಖಾ ವರದಿ ಸಲ್ಲಿಕೆಗೆ ಕೋರಿ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಚಿನ್ನಯ್ಯ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದು ಈಗ ಈ ಪ್ರಕರಣಕ್ಕೆ ಒಂದು ಹೊಸ ತಿರುವು ಕೂಡ ನೀಡಿದ್ದಾನೆ. ಹಿರಿಯ ವಕೀಲರಾಗಿರುವಂತಹ ವಿವೇಕ್ ಸುಬ್ಬಾರೆಡ್ಡಿ ಅವರ ಮೂಲಕ ಸಲ್ಲಿಕೆಯಾಗಿರುವಂತಹ ಈ ಅರ್ಜಿಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರು ಪುರಸ್ಕರಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ವಿಶೇಷ ತನಿಖಾ ತಂಡಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ. ಅಲ್ಲದೆ ತನಿಖೆಯ ಸದ್ಯದ ಸ್ಥಿತಿಗತಿಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ SITಗೆ ಒಂದು ಸೂಚನೆಯನ್ನ ಕೊಟ್ಟು ವಿಚಾರಣೆಯನ್ನ ಜೂನ್ 29ಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತಹದ್ದು. ಧರ್ಮಸ್ಥಳದಲ್ಲಿ ನಡೆದಂತಹ ಒಂದು ಬುರುಡೆ ರಹಸ್ಯ ಪ್ರಕರಣ ಏನಿದೆಯಲ್ಲ, ಈ ಒಂದು ಬುರುಡೆ ರಹಸ್ಯ ಪ್ರಕರಣ ನಿಜಕ್ಕೂ ಹಲವು ತಿರುವುಗಳನ್ನ ಈಗ ಪಡಿತಾ ಇರುವಂತಹದ್ದು. SIT ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನು ಕೂಡ ಮಾಡಿರುವಂತಹದ್ದು. ತನಿಖೆಯನ್ನ ಮಾಡಿ ಈಗ ಅಲ್ಲಿನ ಒಂದು ಸ್ಥಿತಿಗತಿಯ ಬಗ್ಗೆ ಈಗ ಕೋರ್ಟ್ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ, ಅದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಈಗ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಆರೋಪಿ ಚಿನ್ನಯ್ಯ ಇದನ್ನಲ್ಲ, ಚಿನ್ನಯ್ಯ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ SIT ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನನ್ನ ಪಾಡಿಗೆ ನಾನಿದ್ದೆ, ಇವರೇ ನನ್ನನ್ನ ಒತ್ತಾಯ ಪೂರ್ವಕವಾಗಿ ಕರೆತಂದು ಇದರಲ್ಲಿ ಸಿಲುಕಿಸಿದ್ದಾರೆ. ಇಷ್ಟೆಲ್ಲ ದೊಡ್ಡ ಮಟ್ಟದ ಪ್ರಭಾವಿಗಳು ಸೇರಿ ಷಡ್ಯಂತ್ರ ಹೆಣೆದಿದ್ದಾರೆ. ಜೈಲಿಗೆ ಹೋಗಿದ್ದು ಪರಿಶಿಷ್ಟ ಜಾತಿಗೆ ಸೇರಿದ ನಾನೊಬ್ಬನೇ, ಅಸಲಿ ಸೂತ್ರಧಾರರು ಈಗಲೂ ಕೂಡ ಆರಾಮಾಗಿದ್ದಾರೆ ಅಂತೇಳಿ ಚಿನ್ನಯ್ಯ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದೊಂದು ಹೇಳಿಕೆ ಇದೆಯಲ್ಲ, ಇದೊಂದು ಅರ್ಜಿ ಇದೆಯಲ್ಲ, ಈಗ ಇಡೀ ಪ್ರಕರಣದಲ್ಲಿ ಒಂದಷ್ಟು ಸ್ಫೋಟಕ ಬೆಳವಣಿಗೆ ಆಗ್ತಾ ಇದೆ ಅಂದ್ರೂ ಕೂಡ ಅಚ್ಚರಿ ಇಲ್ಲ. ಅಂದ್ರೆ SIT ಅಧಿಕಾರಿಗಳು ಯಾಕೆ ಇಷ್ಟು ದಿನಗಳ ಕಾಲ ತನಿಖೆ ವಿಳಂಬವಾಗ್ತಾ ಇದೆ, ತನಿಖೆನ ಮಾಡಲಿಕ್ಕೆ ಯಾಕೆ ಇಷ್ಟು ದಿನಗಳ ಕಾಲ ವಿಳಂಬ ಆಗ್ತಿದೆ ಅಂತೇಳಿ ಕೋರ್ಟ್ ಕೂಡ ಈಗ ಪ್ರಶ್ನೆ ಮಾಡಿರುವಂಥದ್ದು. ಪ್ರಾಥಮಿಕ ವರದಿಯಲ್ಲಿ ಅಸಲಿ ಆರೋಪಿಗಳ ಹೆಸರುಗಳನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದರೂ ಕೂಡ ಅವರ ವಿರುದ್ಧ SIT ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಅರ್ಜಿಯಲ್ಲಿ ಆಕ್ಷೇಪವನ್ನು ಕೂಡ ಚಿನ್ನಯ್ಯ ವ್ಯಕ್ತಪಡಿಸಿದ್ದಾರೆ. ಇನ್ನು 200 ಕೋಟಿ ರು ಬಜೆಟ್ ಮತ್ತು ಕೇರಳದ ಹಣದ ಲಿಂಕ್ ಕೂಡ, ಆ ಅಂಶ ಕೂಡ ಈಗ ಬಯಲಿಗೆ ಬಂದಿರುವಂಥದ್ದು. ಅಂದ್ರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡಲಿಕ್ಕೆ ಅಂತಾರಾಜ್ಯ ಮಟ್ಟದ ಆರ್ಥಿಕ ವಹಿವಾಟು ಕೂಡ ನಡೆದಿರುವಂತಹ ಒಂದು ಬಗ್ಗೆ ಚಿನ್ನಯ್ಯ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುದ್ದಿಯನ್ನ ಹಬ್ಬಿಸಲು ಸುಮಾರು 200 ಕೋಟಿ ರೂಪಾಯಿಗಳ ಬಜೆಟ್ ಸಿದ್ಧವಾಗಿತ್ತು. ಈ ಸಂಚಿನ ಭಾಗವಾಗಿ, ಅಂದ್ರೆ ಇದರ ಒಂದು ಭಾಗವಾಗಿ ನನಗೆ ಸುಮಾರು 50 ಲಕ್ಷ ರೂಪಾಯಿ ಹಣವನ್ನ ಕೊಡುವಂತಹ ಒಂದು ಆಮಿಷವನ್ನ ಮಹೇಶ್ ಶೆಟ್ಟಿ ತಿಮುರೋಡಿಯವರು ಒಡ್ಡಿದ್ರು. ಈ ಷಡ್ಯಂತ್ರಕ್ಕಾಗಿ ಕೇರಳದಿಂದಲೂ ಕೂಡ ಹಣ ಸಂದಾಯವಾಗಿದೆ. ಇದರೊಂದಿಗೆ
ಚಿತ್ರದುರ್ಗದ ರಮಾ ನಾಗರಾಜ್ ಎಂಬುವರು ಕೂಡ ಹಣ ನೀಡಿದ್ದಾರೆ. ತಮ್ಮ ಪತ್ನಿಯ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿರುವಂತಹ ಜೊತೆಗೆ ನಗದು ಹಣ ವಹಿವಾಟಿನ ಸಂಪೂರ್ಣ ವಿವರಗಳನ್ನ ಚಿನ್ನಯ್ಯ ಈಗ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಟ ಪ್ರಕಾಶ್ ರಾಜ್ ಹೆಸರು ಕೂಡ ಈಗ ಪ್ರಸ್ತಾಪ ಆಗಿರುವಂತಹದ್ದು. ಚಿನ್ನಯ್ಯ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಪ್ರಭಾವಿ ವ್ಯಕ್ತಿಗಳು ಹಾಗೂ ಕೆಲವೊಂದಷ್ಟು ಯೂಟ್ಯೂಬರ್ಗಳ ಹೆಸರುಗಳನ್ನು ಕೂಡ ಉಲ್ಲೇಖವಾಗಿರುವುದು ಈಗ ತೀವ್ರ ಸಂಚಲನಕ್ಕೆ ಕಾರಣ ಕೂಡ ಆಗಿರುವಂತಹದ್ದು. ಗಿರೀಶ್ ಮಟ್ಟಣ್ಣನವರು ಹೇಳಿಕೊಟ್ಟಂತೆ ನೀನು ಹೇಳಿಕೆ ಕೊಡು, 29ನೇ ತಾರೀಕು ಬಂದು ನಿನ್ನನ್ನ ಅಪ್ಪಿಕೊಳ್ಳುತ್ತೇನೆ ಹೀಗಂತ ನಟ ಪ್ರಕಾಶ್ ರಾಜ್ ಅವರು ತಮಿಳಿನಲ್ಲಿ ತಮಗೆ ಹೇಳಿದ್ದರು ಅಂತಂತೇಳಿ ಚಿನ್ನಯ್ಯ ಅವರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಮಹೇಶ್ ಶೆಟ್ಟಿ ತಿಮುರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಜೊತೆಗೆ ಜಯಂತ್ ಇಡೀ ಷಡ್ಯಂತ್ರದ ಪ್ರಮುಖ ರೂವಾರಿಗಳು ಹೀಗಂತ ಚಿನ್ನಯ್ಯ ಹೇಳಿರುವಂತದ್ದು. ಜೊತೆಗೆ ಯೂಟ್ಯೂಬರ್ಗಳಾದಂತಹ ಸಮೀರ್ ಎಂಡಿ ಹಾಗೂ ಅಜಯ್ ಅಂಚನ್ ಎಂಬುವರು ತಮ್ಮ ಸ್ವಾರ್ಥಕ್ಕೆ ಬೇಕಾದ ರೀತಿಯಲ್ಲಿ 30ರಿಂದ 35 ವಿಡಿಯೋಗಳನ್ನ ಮೊದಲೇ ಮಾಡಿಕೊಂಡಿದ್ರು. ಅವರು ತೋರಿಸಿದ ಸ್ಥಳಗಳನ್ನೇ ನಾನು ನಂತರ SIT ಅಧಿಕಾರಿಗಳಿಗೆ ತೋರಿಸಬೇಕಾಗಿತ್ತು ಹೀಗಂತ ಚಿನ್ನಯ್ಯ ಸ್ಪಷ್ಟವಾಗಿ ದೂರಿನಲ್ಲಿ ಹೇಳಿರುವಂತಹದ್ದು. ಈಗ ಈ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತದ್ದು. ಚಿನ್ನಯ್ಯ ಅವರ ಒಂದು ಸ್ಟೇಟ್ಮೆಂಟ್ ಈಗ ಹೈಕೋರ್ಟ್ ನಲ್ಲಿ ಈಗ ಏನು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಲ್ಲ, ಆ ರಿಟ್ ಅರ್ಜಿಯಲ್ಲಿ ಈ ಎಲ್ಲಾ ಸ್ಫೋಟಕ ಅಂಶಗಳು ಈಗ ಬೆಳಕಿಗೆ ಬಂದಿರುವಂತಹದ್ದು. ಅಂದ್ರೆ ಧರ್ಮಸ್ಥಳದ ಕ್ಷೇತ್ರವನ್ನ ಕಂಪ್ಲೀಟ್ ಆಗಿ ಆ ಒಂದು ಕ್ಷೇತ್ರದ ಪಾವಿತ್ರ್ಯತೆಯನ್ನ ಹಾಳು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದಲೇ ಸುಮಾರು 200 ಕೋಟಿ ರೂಪಾಯಿ ವ್ಯವಹಾರ ಕೂಡ ನಡೆದಿರುವಂತದ್ದು. ಜೊತೆಗೆ ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಈಗ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.